ನಿಮಗೂ ಮತ್ತೆ ಅಂದರೆ ವೈಷ್ಣವ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತಹ ಶಮಂತ್ಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇತ್ತು ಮೇಡಮ್? ಐ ಥಿಂಕ್ 7 years. ಓಕೆ, 7 years. ಅವನಿಗೂ ಆ್ಯಕ್ಚುಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಸ್ಟಾರ್ಟಿಂಗಲ್ಲಿ. ನೀವು ನಮ್ಮ ಅಕ್ಕನ ಥರ ಇದ್ದೀರಾ, ನಮ್ಮ ಅಂತ ನಾನು ಹೇಗೆ ಹೇಳಿ ಅಂತ. ಸೊ ನಾನು ಹೇಳಿದೆ, ನೋಡು ಇದು ಪಾತ್ರ ಅಷ್ಟೇ, ನೀನು ನನ್ನನ್ನು ಅದೇ ಥರ ನೋಡಿದ್ರೆ, ತಾಯಿ ಥರ ನೋಡಿದ್ರೆ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ, ಜನರಿಗೆ ಅದು ತಲುಪುತ್ತೆ. ಸೊ ನಾವು ಅದನ್ನು ಆದಷ್ಟು ಟ್ರೈ ಮಾಡೋಣ ಟು ವರ್ಕ್ಔಟ್ ದಟ್ ಕೆಮಿಸ್ಟ್ರಿ ಅಂತ. ಬಟ್ ಇಟ್ ವರ್ಕ್ಡ್ ಔಟ್ ಆಲ್ಸೋ. ಅವನು ಅದನ್ನು ಬಟ್ ಅವನು ಯಾವತ್ತೂ ನನ್ನನ್ನು ಆಫ್ ಸ್ಕ್ರೀನಲ್ಲಿ ಅಮ್ಮ ಅಂದಿದ್ದಿಲ್ವೇ ಇಲ್ಲ. ಹುಡುಗ ನನ್ನನ್ನು ಅಕ್ಕ ಅಂತಲೇ ಇಲ್ಲ, ಮೇಡಮ್ ಅಂತಲೇ ಹೊರತು ಯಾವತ್ತೂ ಅಮ್ಮ ಅಂತ ಕರೆದಿಲ್ಲ. ಸೊ ಇಟ್ ವಾಸ್ ವೆರಿ ಪ್ರೊಫೆಷ್ನಲ್ ಹೇಳಬೇಕು ಅಂತ ಅಂದರೆ. ಸೀರಿಯಲ್ ಸೆಟ್ ಹೇಗಿತ್ತು? ಸೀರಿಯಲ್ ಸೆಟ್ ತುಂಬ ಚೆನ್ನಾಗಿತ್ತು. ನಮ್ಮ ಆ್ಯಕ್ಚುಲಿ ಜಯಮಾತಾ ಕಂಬೈನ್ಸ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್. ಅವರು ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಟ್ರು. ಹೇಳಬೇಕು ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು ವಾತಾವರಣ. ಯಾಕಂದರೆ ನಮ್ಮ ಡೈರೆಕ್ಟರ್ ಯಶವಂತ್ ಪಾಂಡು ಅವರು ಈಸ್ ವೆರಿ ಪರ್ಟಿಕ್ಯುಲರ್, ಈಸ್ ವೆರಿ ಸ್ಟ್ರಿಕ್ಟ್. ಅಂದರೆ ಅವ್ರಿಗೆ ಒಂದು ಪಾತ್ರ ಈ ಥರ ಬರಬೇಕು ಅಂದರೆ ಅದು ಅದೇ ಥರ ಬರಬೇಕು, ಎಲ್ಲೂ ನಾವು ಅದರಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವ್ರಿಗೆ ಆ ಒಂದು ಸೀನ್ ಈ ಥರನೇ ಬರಬೇಕು ಅಂತ ತಲೆಯಲ್ಲಿದ್ದರೆ ಅದು ಎಷ್ಟೇ ಕಷ್ಟ ಆದರೂ ಏನೇ ಆದ್ರೂ ಆ ಸೀನ್ ಅದೇ ಥರ ಬರ್ತಾಯಿತ್ತು. ಅದಕ್ಕೆ ಅಷ್ಟು ನಾವು ಒಂದು ಹೆಸರು ಮಾಡಿದ್ವಿ ಅಂತ ಹೇಳ್ಬೋದು. ಪ್ರತಿಯೊಂದು ಆ್ಯಕ್ಟರ್ಸಿಂದ ಅವರು ಆ್ಯಕ್ಟಿಂಗ್ ತೆಗೆದಿದ್ದಾರೆ, ಹಿಂಡಿದ್ದಾರೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಇರ್ತಿತ್ತು, ಬಟ್ ದಟ್ಸ್ ಓಕೆ ಅನಿಸುತ್ತೆ ನನಗೆ. ರಜನಿಯವರು ಹೇಳ್ತಾ ಇದ್ರು, ನಮ್ಮ ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು, ಈಗ ಕಾವೇರಿ ಕತೆ ಶಿಕ್ಷೆ ಏನಾದರೂ ಆಯಿತು ಅಂತ ಅಂದರೆ ಕೃಷ್ಣಕಾಂತ್ ಒಂಟಿ ಆಗಿರ್ತಾರೆ, ಸುಪ್ರೀತಾ ಗಂಡ ಯಾರು, ಈ ಥರದ್ದೆಲ್ಲ ಬಂದಾಗ ನಾವು ಸುಮ್ಮನೆ ಫನ್ ಮಾಡ್ತಾ ಇದ್ವಿ, ಕಾರುಣ್ಯ ಫ್ರೀ ಆಗಿದ್ದಾರೆ ಅಂತೆಲ್ಲ ಫನ್ ಮಾಡ್ತಾ ಇದ್ವಿ ಅಂತ. ಅದೆಲ್ಲ ಹೇಗಿತ್ತು? ಆ್ಯಕ್ಚುಲಿ ನಾನು ಜೈಲ್ಗೆ ಹೋದಾಗ ಇದೆಲ್ಲ ಡಿಸ್ಕಷನ್ ಆಗಿದೆ. ನಾನು ಜೈಲಲ್ಲಿ ಇದ್ದಲ್ಲ, ಕಾವೇರಿ ಯಾವಾಗ ಜೈಲಲ್ಲಿದ್ದು ಅವಾಗ ಈಗ ಒಂಟಿ ಆಗಿಬಿಟ್ಟಿದ್ದಾರೆ ಕೃಷ್ಣಕಾಂತು. ಸೊ ಕಾರುಣ್ಯನೂ ಒಂಟಿ ಇದ್ದಾರೆ, ಹೇಗಿದ್ರು ಗಂಡ ಇಲ್ಲ, ಅವರಿಬ್ಬರನ್ನೇ ಪೇರ್ ಮಾಡೋಣ ಅಂತೆಲ್ಲ ಏನೇನೋ ತಮಾಷೆ ಮಾಡ್ಕೊಂಡಿದ್ದಾರೆ. ನಾನು ಬಂದಮೇಲೆ ನಂಗೆ ಗೊತ್ತಾಯಿತು. ನಾನು ಸುಮ್ಮನೆ ಕಾಲು ಹಿಡಿತಾ ಇದ್ದೆ ಇವಾಗ ನಾನು ಇವಾಗ ಹೊಟ್ಟೋಗ್ತೀನಿ, ಇನ್ನೇನು ನಮ್ಮ ಮುಗಿಯುತ್ತೆ ಅಂತ ಗೊತ್ತಿರಲಿಲ್ಲ. ಆನ್ಲೈನಲ್ಲಿ ನಾನು ಸತ್ತು ಹೋಗ್ತೀನಿ ಅಂತ ಮಾತ್ರ ಬಂದಿತ್ತು, ಮುಗಿದೋಗುತ್ತೆ ಅನ್ನೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾದರೆ ಇವಾಗ ನಾನು ಹೊಟ್ಟೋಗ್ತೀನಲ್ಲ, ಇನ್ನೇನು ಕಾರುಣ್ಯ ಇದ್ದಾರೆ ನಿಮಗೆ ಅಂದ್ಬಿಟ್ಟು ಅಂತ ತಮಾಷೆ ಮಾಡ್ತಿದ್ವಿ. ದ್ಯಾಟ್ ವಾಸ್ ಫನ್. ಆ ರೀತಿ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಆನ್ ದ ಸೆಟ್ಸ್ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.